ಮಹನೀಯ ಬಂಧುಗಳೇ, ಕರ್ನಾಟಕದಲ್ಲಿ ಈ ವರ್ಷದ ಗೊಬ್ಬರದ ಸರಬರಾಜು ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಸುಮಾರು 60 ಲಕ್ಷ ಟನ್ ಕೊಡಬೇಕಾದ್ರ ಬದಲು 28 ಲಕ್ಷ ಟನ್ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲಾಖೆಯವರು ಹೇಳ್ತಿದ್ದಾರೆ. ಇದು ಯಾವತ್ತೂ ಸಾಲೋದಿಲ್ಲ. ಯಾತಕ್ಕೆ ಹಿಂಗೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಏನೇ ಆದರೂ ಕೂಡ ತಿನ್ನೋ ಅನ್ನ ಬೆಳೆಯುವಂಥ, ವರ್ಷದ ಅನ್ನವನ್ನು ಬೆಳೆಯುವಂಥ ರೈತನಿಗೆ ಈ ರೀತಿ ಮೋಸ ಆಗಬಾರ್ದು. ಮುಂಗಾರಿನಲ್ಲಿ ಯಾವ ರೀತಿ ಅಪಾಯಗಳನ್ನು ಎದುರಿಸ್ತೇ ಹೋದರೆ ಮುಂದಕ್ಕೆ ದೇಶಕ್ಕೆ ಅನ್ನದ ಕೊರತೆ ಆದಾಗ ಮುಂದೆ ಏನು ಮಾಡೋದು ಅನ್ನೋ ಲೆಕ್ಕಾಚಾರ ಆಳುವಂಥ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡೂ ಕೂಡ ಇರಬೇಕು. ಇವರು ಅನ್ನ ತುಂಬಿದೆ, ಒಂದು ವರ್ಷದ ಉಗ್ರಾಣದಲ್ಲಿ 1 ವರ್ಷದ ಅನ್ನ ತುಂಬಿದೆ ಅಂತ ಹೇಳ್ತಿದ್ದಾರೆ ಬಾಯಲ್ಲಿ. ಆದರೆ ಇದರ ಅನಾಹುತ ಈ ವರ್ಷ ಮಳೆ ಬೇರೆ ಕೈ ಕೊಡ್ತಿದೆ. ಇದ್ರ ಜೊತೆಗೆ ಗೊಬ್ಬರ ಕೂಡ ಇಲ್ಲದೆ ಹೋದರೆ ನಾವು ಹಿಂದೆ 64, 65, 66ರಲ್ಲಿ ಅನುಭವಿಸ್ಬೇಕಂತ ಸಂಕಷ್ಟ, ಅನ್ನದ ಬರವನ್ನು ಅನುಭವಿಸಿದ್ವಲ್ಲ ಅಂಥ ಕಾಲ ಬರ್ಬೋದು ಅನ್ನೋ ಸೂಚನೆ ಇವತ್ತು ಕಾಣ್ತಾ ಇದೆ. ಆದ್ದರಿಂದ ಸರ್ಕಾರಗಳು ಎಚ್ಚೆತ್ಕೊಂಡು, ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು, ಮತ್ತು ಎಲ್ಲ ಅನ್ನ ಉಣ್ಣುವಂಥ ಎಲ್ಲ ಜನರು ಕೂಡ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.